ಒಂದು ವಾರ ಆಯಿತು. ಲಾಸ್ಟ್ ಟ್ಯೂಸ್ಡೇ ಹೊರಟಿದ್ದು, ಮತ್ತು ಈಗ ಈ ಟ್ಯೂಸ್ಡೇ ದಟ್ ಇಸ್ 17th ಫೆಬ್ರವರಿ ವಾಪಸ್ ಚೆನ್ನೈಗೆ ಹೊರಡ್ತಾ ಇದ್ದೀವಿ. ಬಟ್ ಈ ಸರ್ತಿ ಬರೀ ನಾನು ಅಪ್ಪ ಮಾತ್ರ ಅಲ್ಲ, ನನ್ನ ತಂಗಿ, ಅಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ಸೊ 2 days ಇರ್ತೀವಿ. ನಾಳೆ ಇರೋದು ವೀಸಾ ಇಂಟರ್ವ್ಯೂ. ಸೊ ನೋಡಬೇಕು ಹೇಗಾಗತ್ತೆ ಅಂತ. ಅದು ಹಾಯ್ ಹೇಳ್ಬಿಡು. ಹಾಯ್ ಹಿಯರ್ ಸೇ ಹಾಯ್. ಹಾಯ್ ಹಲೋ ಹಾಯ್ ನಮಸ್ಕಾರ. ಓಕೆ, ಚೆನ್ನೈಗೆ ಹೋಗ್ಬಿಟ್ಟು ಮತ್ತೆ ನಮಸ್ಕಾರ. ಚೆನ್ನೈಯಿಂದ ನಮಸ್ಕಾರ. ಹೊರಡೋಣ. ಈಗ ಟೈಮ್ ಆಯಿತು, 10:30 ಆಯಿತು. ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಫೋನ್ಗೇನೇನು ತೊಗೊಂಡು ಹೋಗೋಗಿಲ್ಲ. ನೋಡೋಣ. ಈಗ ಲಾಸ್ಟ್ ಟೈಮ್ ತೋರಿಸ್ದಂಗೆ ಹಿಂದೆ ಬ್ಯಾಕ್ ಗೇಟಿಂದ ನಡ್ಕೊಂಡು ಹೋಗ್ಬೋದು ಅಂತ ಇದೆ. ಸೊ ಹೋಗಿ ನೋಡೋಣ ಹೇಗಾಗತ್ತೆ ಅಂತ. ಬನ್ನಿ. ನೋಡಿ, ಇದೆ ಇವಾಗ ಸರ್ಕಲ್. ಅದು ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ. ಅದಕ್ಕೆ ಬಂದಾಗೆಲ್ಲನೂ ಇಲ್ಲಿ ಇದೇ ಫ್ಲೈಓವರ್. ಸೊ ಬಂದಾಗ ನಡ್ಕೊಂಡು ಹೋಗೋದೇ ವಾಸಿ. ಇಲ್ಲಿಗೆ ತುಂಬ ಕನ್ಫ್ಯೂಷನ್, ತುಂಬ ಫ್ಲೈಓವರ್ಸ್ ಇದೆ ಈ ಊರಿನಲ್ಲಿ. ಕಾರ್ನಲ್ಲಿ ಹೋಗೋದಕ್ಕಂತೂ ತುಂಬ ತಲೆ ಕೆಡುತ್ತೆ. ಆ್ಯಂಡ್ ಇಷ್ಟು ಹತ್ರ ಇಟ್ಕೊಂಡು ನಡ್ಕೊಂಡು ಹೋಗಿಲ್ಲ ಅಂದರೆ ಫೂಲಿಶ್ನೆಸ್ ಅಂತಾರೆ. ಲಾಸ್ಟ್ ಟೈಮು ತೋರಿಸಂಗೆ ಇದೆ ಅಣ್ಣ ಸಲೈ ಸರ್ಕಲ್ಲು. ಈಗ ರೋಡ್ ಕ್ರಾಸ್ ಮಾಡಿ ಕಾನ್ಸುಲೇಟ್ ರೋಡಿಗೆ ಹೋಗೋಣ. ಓಕೆ, ಸೊ ರೋಡ್ ಕ್ರಾಸ್ ಮಾಡಾಯಿತು. ಅದೇ ಕಾನ್ಸುಲೇಟ್ ಅಲ್ಲ, ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ಇವಾಗ ಕಾನ್ಸುಲೇಟ್. ಸೊ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಶೂಟಿಂಗ್ ಎಲ್ಲ ಅಲೌಡ್ ಇಲ್ಲ. ಸೊ ಅದಕ್ಕೆ ಇಲ್ಲೇ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ಹೋಗಿ ಬರ್ತೀನಿ. ವಿಶ್ ಮಿ ಲಕ್. ಸೊ ಆಯಿತು. ಫಸ್ಟ್ ಆಫ್ ಆಲ್ ವೀಸಾ ಅಪ್ರೂವ್ ಆಯಿತು. ನಾವು ಇನ್ಫ್ಯಾಕ್ಟ್ ಅಂದ್ಕೊಂಡಿದ್ವಿ ಅಪ್ರೂವ್ ಆದರೆ ಈ ವಿಡಿಯೋ ಹಾಕೋಣ, ರಿಜೆಕ್ಟ್ ಆದರೆ ಬೇಡ, ಹಾಕೋದು ಬೇಡ ಅಂತ. ಬಟ್ ಆಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಆಯಿತೋ ಇಲ್ವೋ ಅಂತ ಹೇಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ವೀಸಾ ಅಪ್ರೂವ್ ಆಯಿತು. ಬಟ್ ನಿಜ ಹೇಳಬೇಕು ಅಂದರೆ ಆ ಪ್ರೋಸೆಸ್ ಇದೆಯಲ್ಲ, ನಾನು ನಿಮಗೆ ಗೊತ್ತಿರೋ ಹಾಗೆ ನಾವು ಇವಾಗ ಇರೋದು ಪಾಮ್ ಗ್ರೂವ್ನಲ್ಲಿ. ಇಲ್ಲಿಂದ ನಾವು ಕಾನ್ಸುಲೇಟಿಗೆ ನಡ್ಕೊಂಡು ಹೋಗಿದ್ದ ಟೈಮೂ ನನಗಲ್ಲಿ ಒಳಗಡೆ ಆಗಿಲ್ಲ. ಇನ್ಫ್ಯಾಕ್ಟ್ ನನಗೆ ವಾಪಸ್ ಬರ್ತಾ ಅವ್ರು ಏನಂದರು, ಏನಾಗ್ತಿದೆ, ನನಗೆ ಸಿಕ್ತು, ಅಪ್ರೂವ್ಡ್ ಅಂದರು, ರಿಜೆಕ್ಟೆಡ್ ಅಂದರು, ಪಾಸ್ಪೋರ್ಟ್ ಏನಾದ್ರು ವಾಪಸ್ ಕೊಟ್ಟು ನನಗೆ ಮರ್ತೋಗಿ ಬಂದು ಅಲ್ಲೇ ಏನು ಒಂಥರ ಕಂಪ್ಲೀಟ್ ಹೇಸ್ಡ್ ಮೈಂಡ್. ಈ ಜಾಂಬಿ ಅಂತಾರಲ್ಲ, ಒಂಥರ ಯಾವುದೋ ತಲೆಯಲ್ಲಿ ನಡ್ಕೊಂಡು ಬರೋಂಗೆ ಆ ಥರ ನಡ್ಕೊಂಡು ಬಂದೆ ನಾನು. ಸೊ ಪ್ರಾಸೆಸ್ ಇಷ್ಟೇ ಅಲ್ಲ ಆಗಿದ್ದು. ಇಲ್ಲಿಂದ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗೋಕ್ಕೆ 10 minutes ಆಯಿತು. ನಡ್ಕೊಂಡು ಹೋಗಿ ಆ ಕಡೆಯಿಂದ ಎಂಟ್ರಿ ಮಾಡಿ, ಎಂಟ್ರಿನಲ್ಲಿ ಅಂದರೆ ಗೇಟ್ ಹತ್ರನೇ ಹೊರಗಡೆನೇ ಫುಟ್ಪಾತ್ ಮೇಲೇ ನಿಮಗೆ ಒಂದು ಸೆಕ್ಯೂರಿಟಿ ಅವ್ರು ಕೂತಿರ್ತಾರೆ. ಅವರು ನಿಮ್ಮ ಪಾಸ್ಪೋರ್ಟ್ನ ಕೇಳ್ತಾರೆ. ಸೊ ನಿಮಗೆ ಜ್ಞಾಪಕ ಇದ್ದರೆ ನಾನು ಬಯೋಮೆಟ್ರಿಕ್ಸಿಗೆ ಹೋದಾಗಲೂ ಅವ್ರು ಹೇಳಿದರು, ನಿಮ್ಮ ಹಳೆ ಪಾಸ್ಪೋರ್ಟ್ಸ್ನ ಅಟ್ಯಾಚ್ ಮಾಡಿದಿದ್ರೆ ಅದನ್ನು ಡಿಟ್ಯಾಚ್ ಮಾಡಿಕೊಂಡು ನಿಮ್ಮ ಕರೆಂಟ್ ವ್ಯಾಲಿಡ್ ಪಾಸ್ಪೋರ್ಟ್ನ ಮಾತ್ರ ತೊಗೊಂಡು ಹೋಗಬೇಕು ಅಂತ. ಬಟ್ ನಿಮ್ಮ ಹಳೆ ಪಾಸ್ಪೋರ್ಟ್ ಇಫ್ ಇನ್ ಕೇಸ್ ನಿಮ್ಮ ಹತ್ರ ವೀಸಾ ಇದ್ದು ನೀವು ಹಿಂದೆ ಬೇರೆ ಬೇರೆ ಕಂಟ್ರೀಸಿಗೆ ಹೋಗಿದರೆ ನಿಮ್ಮ ಹಳೆ ಪಾಸ್ಪೋರ್ಟ್ಗಳನ್ನ ಕೂಡ ನೀವು ತೊಗೊಂಡು ಹೋಗೋದು ಒಳ್ಳೆಯದು. ಬಿಕಾಸ್ ನನಗೆ ಅಲ್ಲಿ ಕೇಳಿದ್ರು ಇಂಟರ್ವ್ಯೂನಲ್ಲಿ. ಬಟ್ ನಿಮ್ಮ ಕರೆಂಟ್ ಪಾಸ್ಪೋರ್ಟ್ನ ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಸೊ ಅಲ್ಲಿ ಪಾಸ್ಪೋರ್ಟ್ ನೋಡ್ತಾರೆ, ಅಲ್ಲಿ ನಮ್ಮ ಫುಲ್ ನೇಮ್ ಕೇಳ್ತಾರೆ, ನಿಮ್ಮ ಫುಲ್ ಹೆಸರು ಹೇಳಿ ಅಂತ. ಹೆಸರು ಕರೆಕ್ಟಾಗಿ ನಿಮ್ಮ ಪಾಸ್ಪೋರ್ಟ್ ಪ್ರಕಾರನೇ ನಿಮ್ಮ ಹೆಸರು ಇರಬೇಕು ಹೇಳೋದು. ಒಳಗೆ ಹೋಗಿದ ತಕ್ಷಣ ಸೆಕ್ಯೂರಿಟಿ ಚೆಕ್ ಆ್ಯಸ್ ಯೂಶುವಲ್. ಸೊ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ದು ಏನು ಫೈಲ್ಸ್ ಇದೆ. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್, ನೀವು ಯಾವುದೇ ಅಲ್ಲಿ ಬಯೋಮೆಟ್ರಿಕ್ ಸೆಂಟರ್ನಲ್ಲಿ ಇದ್ದ ಹಾಗೇ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ತೊಗೊಂಡು ಹೋಗೋ ಹಾಗಿಲ್ಲ. ಅದು ನಿಮ್ಮ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಏರ್ಪಾಡ್ಸ್, ಇಯರ್ಫೋನ್ಸ್, ನೋ ಎಲೆಕ್ಟ್ರಾನಿಕ್ ಡಿವೈಸಸ್. ಆದಷ್ಟು ನಿಮ್ಮ ಪರ್ಸು, ವಾಲೆಟ್ಗಳನ್ನೂ ಕೂಡ ತೊಗೊಂಡು ಹೋಗದೇ ಇದ್ರೇ ಒಳ್ಳೆಯದು. ಯಾಕಂದರೆ ಅಲ್ಲಿ ಸುಮ್ಮನೆ ಸೆಕ್ಯೂರಿಟಿ ಚೆಕ್ಕಲ್ಲಿ ಮತ್ತೆ ಅವರೆಲ್ಲನೂ ತೆಗೆದು ನೋಡ್ತಾರೆ. ಇನ್ಫ್ಯಾಕ್ಟ್ ನನ್ನ ಮುಂದೆ ಇರೋರಿಗೆ ಸೆಕ್ಯೂರಿಟಿ ಚೆಕ್ನಲ್ಲಿ ಅವರು ಹೌಸ್ ಕೀಸ್ ತಂದಿದ್ರು, ಅದನ್ನೆಲ್ಲ ತೆಗೆದು ನೋಡ್ತಾಯಿದ್ರು. ಅದೆಲ್ಲ ತುಂಬ ಪ್ರಾಬ್ಲಮ್ಯಾಟಿಕ್ ಇಲ್ಲಿ. ಸೊ ಏನೂ ಇಲ್ಲ, ಬರೀ ನಿಮ್ಮ ಡಾಕ್ಯುಮೆಂಟ್ಸ್, ಒಂದು ಫೈಲು ಮತ್ತು ನೀವು ಹೋದರೆ ಸಾಕು. ಸೆಕ್ಯೂರಿಟಿ ಚೆಕ್ನಲ್ಲಿ ಒಂದು ಟ್ರೇನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಹಾಕಬೇಕು. ಹಾಕ್ತಾ ಇರೋ ಹಾಗೇ ಅವರು ಆ ಸ್ಕ್ಯಾನಿಂಗ್ ಮೆಷಿನ್ ಒಳಗಡೆ ಕಳಿಸ್ತಾರೆ. ಆಮೇಲೆ ಇಲ್ಲಿ ನಿಮ್ಮನ್ನು ಫ್ರಿಸ್ಕ್ ಮಾಡ್ತಾರೆ. ಬಾಡಿ ಫ್ರಿಸ್ಕಿಂಗ್ ಅಂದರೆ ನಿಮ್ಮನ್ನು ಎಲ್ಲ ಕಡೆ ಟಚ್ ಮಾಡಿಕೊಂಡು ನಿಮ್ಮನ್ನು ಫ್ರಿಸ್ಕ್ ಮಾಡ್ತಾರೆ. ಸೆಕ್ಯೂರಿಟಿ ಚೆಕ್ ಆದಮೇಲೆ ಇನ್ನೊಂದು ಡೋರ್ ಇರುತ್ತೆ. ಆ ಡೋರ್ ಒಳಗೆ ಹೋದರೆ ಅಲ್ಲಿ ಮತ್ತೆ ಅವರು ಪಾಸ್ಪೋರ್ಟ್ನ ಕೇಳ್ತಾರೆ. ನಿಮ್ಮ ಪಾಸ್ಪೋರ್ಟ್ನ ತೋರಿಸ್ಬೇಕು. ಅಲ್ಲಿಂದ ಅವರು ಗೈಡ್ ಮಾಡ್ತಾರೆ. ಅಲ್ಲೆಲ್ಲ ಅಟ್ಲೀಸ್ಟ್ ಒಂದು 15-20 ಸ್ಟೆಪ್ಸ್ಗೇನೆ ನಿಮಗೆ ಸೆಕ್ಯೂರಿಟಿ ಅವರು ತುಂಬ ಹೆಲ್ಪ್ಫುಲ್ಲಾಗಿ ನಿಂತು ನಿಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ, ಅಲ್ಲಿ ಅಶರ್ ಮಾಡ್ತಿರ್ತಾರೆ. ಸೊ ಅಲ್ಲಿಂದ ಹೋಗಿ ಒಳಗಡೆ ಹೋಗಬೇಕು. ಆ ಬಾಗಿಲುಗಳು ಮಾತ್ರ ತುಂಬ ಭಾರ ಇರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಅಮ್ಮ ಹೇಳಿದರು,
ಡೋರ್ಸ್ ಭಾರ ಇರುತ್ತೆ ಅಂತ ಹೇಳಿದ್ರು, ಬಟ್ ನಂಗೆ ಮರ್ತೋಗಿತ್ತು. ಫುಲ್ ನಿಮ್ಮ ಪ್ರೆಷರ್ ಹಾಕಿ ನಿಮ್ಮ ಇದು ಮಾಡಬೇಕು, ಪುಷ್ ಮಾಡಬೇಕು. ಆ್ಯಂಡ್ ಎಲ್ಲನೂ ಈ ಸೆನ್ಸಾರ್ ಡೋರ್ಸು, ನೀವು ಹತ್ತಿರ ಹೋಗ್ತಾ ಇರೋಂಗೆ ಅನ್ಲಾಕ್ ಆಗುತ್ತೆ, ದೂರ ಇದ್ದರೆ ಲಾಕ್ ಆಗುತ್ತೆ, ಆ ಥರ ಡೋರ್ಸು. ಸೊ ಅಲ್ಲಿ ಹೋಗಿದ ತಕ್ಷಣ ಒಂದು ಬಿಲ್ಡಿಂಗ್ ಒಳಗೆ ಎಂಟರ್ ಆದ್ವಿ. ಅಲ್ಲಿ ಒಳಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಇನ್ನೊಂದು ಡೋರ್ ಮೂಲಕ ಒಂದು ಹಾಲ್ ಥರ ಅದು, ಅಲ್ಲಿ ಕೌಂಟರ್ಸ್ಗಳಿದೆ. ಅಂದರೆ ಬಯೋಮೆಟ್ರಿಕಲ್ ಇರೋಷ್ಟು ಓಪನ್ ಸ್ಪೇಸ್ ಅಲ್ಲ, ತುಂಬ ಇನ್ನೂ ಕಾಂಪ್ಯಾಕ್ಟ್ ಆಗಿ ತುಂಬ ಕ್ಲೋಸ್ಡ್ ಒಂಥರ ಎನ್ವೈರ್ಮೆಂಟ್ಸ್ ಥರದ್ರಲ್ಲಿರೋದು. ಅಲ್ಲಿ ಹೋಗ್ತಾ ಇರೋಂಗೆ ಅಲ್ಲಿ ಬೋರ್ಡ್ ಇತ್ತು, ಅಮೆರಿಕನ್ ವೀಸಾ ಅಪ್ಲಿಕೆಂಟ್ಸ್ ಯು ಕ್ಯಾನ್ ವೇಟಿಂಗ್ ಏರಿಯಾ ಅವ್ರಿಗೆ ಇಲ್ಲಿದೆ ಅಂತ. ಸೊ ಆಬ್ವಿಯಸ್ಲಿ ಅಲ್ಲಿ ಹೋಗ್ತಾ ಇರೋಂಗೆ ವೇಟ್ ಮಾಡಬೇಕಲ್ಲ ಅಂತ ನಾನು ಅಲ್ಲಿಗೆ ಹೋಗಕ್ಕೆ ಹೋದೆ. ಅಲ್ಲಿ ಒಂದು ಲೇಡಿ, ಒಂದು ಸೆಕ್ಯೂರಿಟಿ ಅವ್ರು ಎದ್ದು ಬಂದ್ಬಿಟ್ಟು, ಮೇಡಮ್ ಯು ಕ್ಯಾನ್ ಗೋ ಹಿಯರ್ ಡೈರೆಕ್ಟ್ಲಿ, ಯು ಕ್ಯಾನ್ ಗೋ ಸ್ಟ್ರೇಟ್ ಅಂದರೆ ಸೀದಾ ಹೋಗ್ಬೋದು ನೀವು ಅಂತ. ಸೊ ಅಲ್ಲಿ ಹೋಗಿದ ತಕ್ಷಣ ಆ ಇಂಟರ್ವ್ಯೂ ಕೌಂಟರ್ಸ್ ಜಾಗನೇ ಅದು. ನನಗದು ರಿಯಲೈಸು ಆಗೋಕ್ಕೂ ಟೈಮ್ ಆಗಿಲ್ಲ. ನಾನೇನೋ ವೇಟಿಂಗ್ ಇರುತ್ತೆ, ಅಲ್ಲೆಲ್ಲ ನಾನು ಡಾಕ್ಯುಮೆಂಟ್ಸ್ನ ಸರಿ ಮಾಡ್ಕೋಬೋದು, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋದೆ. ಇಂಟರ್ವ್ಯೂ ಏರಿಯಾ ಯು ಕ್ಯಾನ್ ಚೂಸ್ ಅ ಕೌಂಟರ್, ಅಲ್ಲಿ ನಿಮ್ಮ ಕೌಂಟರ್ನ ನೀವು ಚೂಸ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ನಿಮಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ, ಯಾಕಂದರೆ ನಾನು ಸ್ವಲ್ಪ ವೇಟಿಂಗ್ ಇತ್ತು ಬಯೋಮೆಟ್ರಿಕಲ್ಲಿ, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ಬೋದಿತ್ತು. ನನ್ನ ಕಣ್ಣಿಗೆ ಕಾಣಿಸ್ದಂಗೆ ಇಲ್ಲೂ ನಿಮಗೆ ನಿಮ್ಮ ಇಂಟರ್ವ್ಯೂ ಲ್ಯಾಂಗ್ವೇಜ್ ಈಸಿಯಾಗಿರಲಿ ಅಂತ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಅಂತ ಕೌಂಟರ್ಸ್ ಇತ್ತು ಅಂತ ಕಾಣುತ್ತೆ. ಆ್ಯಂಡ್ ಅಲ್ಲಿ ಇಂಡಿಯನ್ಸ್ ಕೂತಿದ್ರು ಇಂಟರ್ವ್ಯೂ ಮಾಡೋರು. ಬಟ್ ನನಗಿದ್ರ ಬಗ್ಗೆ ಅಷ್ಟೊಂದು ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಬಿಕಾಸ್ ನನಗೆ ಅದ್ರ ಬಗ್ಗೆ ಗಮನ ಹರಿಸೋಕ್ಕೂ ಟೈಮ್ ಆಗಿಲ್ಲ, ಅಷ್ಟು ಬೇಗ ಆಯ್ತು ಇಷ್ಟೆಲ್ಲ ಪ್ರೊಸೀಜರು. ಅಲ್ಲಿ ಹೋಗಿದ ತಕ್ಷಣ ಒಂದು ಕೌಂಟರ್ನಲ್ಲಿ ಬರೀ ಒಂದು ಲೇಡಿ ಆ್ಯಂಡ್ ಇಬ್ಬರು ಮಕ್ಕಳು ನಿಂತಿದ್ರು. ಆ್ಯಂಡ್ ಅಲ್ಲಿ ಇಂಟರ್ವ್ಯೂ ಮಾಡೋರು ವಾಸ್ ಅನ್ ಅಮೇರಿಕನ್. ಅಲ್ಲಿ ಇಂಟರ್ವ್ಯೂ ಇದ್ದವರು ಹಿ ವಾಸ್ ಅನ್ ಅಮೇರಿಕನ್. ಸೊ ಅಲ್ಲಿ ಅವರು ಅವರು ಆ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇದ್ರು. ನನ್ನೊಂದು ಐ ಥಿಂಕ್ ಒಂದು 30 ಸೆಕೆಂಡ್ಸ್ ಅಷ್ಟೇ ಅನಿಸುತ್ತೆ. ಅಲ್ಲಿ ಓಕೆ, ಅವ್ರ ಎದುರುಗಡೆ ಇರೋರಿಗೆ ಯುವರ್ ವೀಸಾ ಇಸ್ ಅಪ್ರೂವ್ಡ್, ಹ್ಯಾವ್ ಅ ಪ್ಲೆಸೆಂಟ್ ಸ್ಟೇ ಅಂತ ಹೇಳಿದ್ರು. ಆಮೇಲೆ ನಾನು ಹೋಗಿದ ತಕ್ಷಣ ಹಲೋ ಗುಡ್ ಮಾರ್ನಿಂಗ್. ಸೊ ಇಲ್ಲಿ ಗ್ರೀಟ್ ಮಾಡೋದು, ಕಾನ್ಫಿಡೆಂಟ್ ಆಗಿರೋದು, ಆಮೇಲೆ ತುಂಬ ಭಯವಾಗಿ ಮಾತಾಡೋದು, ಅಥವಾ ನಿಮ್ಮ ಮಾತಿನಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಅವ್ರು ಕೇಳ್ತಿದ್ದಾರಲ್ಲ ಅಂತ ಏನೇನೋ ಮಾತಾಡೋಕ್ಕೆಲ್ಲ ಹೋಗಬಾರ್ದು. ಇದೆಲ್ಲ ಏನೇನು ಪ್ರಿಪ್ರೇಷನ್ ಆಗಬೇಕು ಅಂತ ನಾನು ಹೇಳ್ತೀನಿ, ಬಟ್ ಇದು ನನಗಾಗಿದ್ದನ್ನು ಫಸ್ಟ್ ಮುಗಿಸ್ಬಿಡ್ತೀನಿ. ಅಲ್ಲಿ ಹೋಗಿದ ತಕ್ಷಣ ಕೆನ್ ಐ ಹ್ಯಾವ್ ಯುವರ್ ಪಾಸ್ಪೋರ್ಟ್ ಅಂತ ಕೇಳಿದ್ರು. ನಿಮ್ಮ ಪಾಸ್ಪೋರ್ಟ್ ಸಿಗ್ಬೋದಾ ಅಂತ ಕೇಳಿದ್ರು. ನನ್ನ ಕರೆಂಟ್ ಪಾಸ್ಪೋರ್ಟ್ನ ಕೊಟ್ಟೆ. ಆ್ಯಂಡ್ ಯುವರ್ ಡಾಕ್ಯುಮೆಂಟ್ಸ್ ಪ್ಲೀಸ್ ಅಂತ ಹೇಳಿದ್ರು. ಸೊ ನಾನು ಡಾಕ್ಯುಮೆಂಟ್ಸ್ನ ಫೈಲಿಂದ ತೆಗಿಯೋಷ್ಟೊತ್ತಿಗೆ ಅವರು ಒಂದಿಷ್ಟು ಕ್ವೆಶನ್ಸ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು, ತುಂಬ ಬೇಸಿಕ್ ಪ್ರಶ್ನೆಗಳು. ನೀವು ಏನಕ್ಕೆ ಅಮೇರಿಕಾಗೆ ಹೋಗ್ತಾ ಇದ್ದೀರಾ, ವಾಟ್ ಇಸ್ ದ ಪರ್ಪಸ್ ಆಫ್ ಯುವರ್ ವಿಸಿಟ್ ಅಂತ ಕೇಳಿದ್ರು. ಇಟ್ ಇಸ್ ಫಾರ್ ಟೂರಿಸಮ್, ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ದ ಕಂಟ್ರಿ ಆ್ಯಂಡ್ ಮೀಟ್ ನ್ಯೂ ಪೀಪಲ್ ಅಂತ ಹೇಳಿದೆ. ಅಂದರೆ ನಾನು ಹೋಗ್ತಾ ಇರೋದು ನಿಮ್ಮ ದೇಶನ ನೋಡೋಕ್ಕೆ, ಅಲ್ಲಿನ ಜನಗಳ ಜೊತೆ ಬೆರೆತು ಮಾತಾಡೋಕ್ಕೆ, ಅವ್ರ ಬಗ್ಗೆನೂ ತಿಳ್ಕೊಳ್ಳೋದಕ್ಕೆ ಅನ್ನೋ ಅರ್ಥದಲ್ಲಿ ನಾನು ಆನ್ಸರ್ ಮಾಡಿದೆ. ಆಮೇಲೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ನಮ್ಮ ಐಟನರಿ ಪ್ರಕಾರ, ಅಂದರೆ ನೀವು ಟ್ರಾವೆಲ್ ಏಜೆನ್ಸಿ ಮೂಲಕ ಹೋದರೆ ಅವ್ರು ನಿಮ್ಗೊಂದು ಐಟನರಿ ಕೊಡ್ತಾರೆ, ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಇಂತಿಂಥ ಊರುಗಳಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿದೆ. ಆ ಊರಿನಲ್ಲಿ ಏನು ನೋಡೋದಕ್ಕೆ ನಿಮಗೆ ಜಾಸ್ತಿ ಆಸಕ್ತಿ ಇದೆ, ವಾಟ್ ಆರ್ ಯು ಮೋಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಅಂತ ಕೇಳಿದ್ರು. ಇಂಥ ಜಾಗ, ಇಂಥ ಊರನ್ನ ನೋಡೋಕ್ಕೆ ನನಗೆ ತುಂಬ ಆಸೆ ಇದೆ ಅಂತ ಹೇಳಿದೆ. ಓಕೆ, ಆರ್ ಯು ಟ್ರಾವೆಲಿಂಗ್ ಅಲೋನ್, ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ನೋ, ಐ ಆಮ್ ಟ್ರಾವೆಲಿಂಗ್ ವಿತ್ ಮೈ ಫ್ಯಾಮಿಲಿ ಅಂದೆ. ಅವ್ರು ಏನು ಕೇಳ್ತಾರೋ ಅಷ್ಟಕ್ಕೆ ಆನ್ಸರ್ ಮಾಡಿದೆ. ಅಂದರೆ ನನ್ನ ಕುಟುಂಬದ ಜೊತೆಗೆ ಮಾತ್ರ ನಾನು ಹೋಗ್ತಾ ಇರೋದು ಅಂತ. ಹೂ ಆರ್ ಇನ್ ಯುವರ್ ಫ್ಯಾಮಿಲಿ, ಹೂ ಆರ್ ಟ್ರಾವೆಲಿಂಗ್ ವಿತ್ ಯು, ಅಂದರೆ ನೀವು ಯಾರ್ಯಾರ ಜೊತೆಗೆ ಎಕ್ಸಾಕ್ಟ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಸಿಬ್ಲಿಂಗ್ ಅಂತ ಹೇಳಿದೆ. ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಸಿಸ್ಟರ್ ಅಂತ ಹೇಳಿದೆ. ಅಂದರೆ ನಮ್ಮ ತಂದೆ ತಾಯಿ ಹಾಗೂ ನನ್ನ ತಂಗಿ ಅಂತ ಹೇಳಿದೆ. ಅವ್ರು ಕೇಳಿದ್ರು, ನಿಮಗೆ ಎಲ್ಡರ್ ಸಿಬ್ಲಿಂಗ್ ಇರೋದಾ, ಯಂಗರ್ ಸಿಬ್ಲಿಂಗ್ ಇರೋದಾ ಅಂತ, ಅಂದರೆ ದೊಡ್ಡ ಸಿಸ್ಟರ್ ಇರೋದಾ, ಯಂಗರ್ ಸಿಸ್ಟರ್ ಇರೋದಾ. ಐ ಹ್ಯಾವ್ ಅ ಯಂಗರ್ ಸಿಸ್ಟರ್ ಅಂತ ಹೇಳಿದೆ. ನನ್ನ ತಂಗಿ ಯಂಗರ್, ನನಗಿಂತ ಚಿಕ್ಕೋಳು. ಓಕೆ, ಆಮೇಲೆ ನಿಮ್ಮ ತಂದೆ ತಾಯಿಗೆ ವೀಸಾ ಇದೆಯಾ, ಡು ಯುವರ್ ಪೇರೆಂಟ್ಸ್ ಹ್ಯಾವ್ ಅ ವೀಸಾ ಅಂತ ಕೇಳಿದ್ರು. ಎಸ್ ಅಂದೆ. ಡಸ್ ಯುವರ್ ಸಿಸ್ಟರ್ ಹ್ಯಾವ್ ಅ ವೀಸಾ ಅಂದರು. ಎಸ್, ಶಿ ಹ್ಯಾಸ್ ಅ ವೀಸಾ ಅಂದೆ. ಓಕೆ, ಡು ಯು ಪ್ಲ್ಯಾನ್ ಆನ್ ವಿಸಿಟಿಂಗ್ ಎನಿ ರಿಲೇಟಿವ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂತ ಕೇಳಿದ್ರು. ಅಂದರೆ ನಿಮ್ಮ ಯಾರು ರಿಲೇಟಿವ್ ಆರ್ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರನ್ನ US-ನಲ್ಲಿ ಮೀಟ್ ಮಾಡುವಂಥ ಪ್ಲ್ಯಾನ್ ಇದೆಯಾ ಈ ವಿಸಿಟ್ನಲ್ಲಿ, ಈ ಟ್ರಿಪ್ನಲ್ಲಿ? ಇಲ್ಲ ಅಂತ ಹೇಳಿದೆ. ವಾಟ್ ಆರ್ ಯು ಡೂಯಿಂಗ್, ಆರ್ ಯು ವರ್ಕಿಂಗ್ ಅಂತ ಕೇಳಿದ್ರು. ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ, ಐ ಆಮ್ ಸ್ಟಡಿಯಿಂಗ್, ನಾನು ಓದ್ತಾ ಇದ್ದೀನಿ ಅಂತ ಹೇಳಿದೆ. ವಾಟ್ ಆರ್ ಯು ಸ್ಟಡಿಯಿಂಗ್, ಏನು ಓದ್ತಾ ಇದ್ದೀರಾ ಅಂತ ಕೇಳಿದ್ರು. ಐ ಆಮ್ ಡೂಯಿಂಗ್ ಮೈ ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿದೆ. ಓ ವಾವ್ ಅಂದರು. ಅದು ಏನಕ್ಕೆ ಹಂಗಂದ್ರೋ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ನನ್ನ ಡಾಕ್ಯುಮೆಂಟ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೆ.
ಅದನ್ನು ಕೊಡಕ್ಕೆ ಹೋದೆ. ನೋ, ಐ ಡೋಂಟ್ ನೀಡ್ ಎನಿ ಆಫ್ ದ ಡಾಕ್ಯುಮೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದ ಟ್ರಬಲ್ ಟು ಬ್ರಿಂಗಿಂಗ್ ದೆಮ್ ದೋ ಅಂದರು. ಅಂದರೆ ನನ್ನ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋದಾಗ, ಇಲ್ಲ ನನಗಿದೇನು ಬೇಡ, ಬಟ್ ನೀವು ಕಷ್ಟಪಟ್ಟು ಇಷ್ಟು ಡಾಕ್ಯುಮೆಂಟ್ಸ್ ತಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ರು. ನನ್ನ ಹಳೆ ಪಾಸ್ಪೋರ್ಟು ನಾನು ತೊಗೊಂಡು ಹೋಗಿದ್ದೆ ಅನ್ನಲ್ಲ, ಕೆನ್ ಐ ಹ್ಯಾವ್ ಅ ಲುಕ್ ಎಟ್ ಯುವರ್ ಓಲ್ಡ್ ಪಾಸ್ಪೋರ್ಟ್ ಅಂತ ಹೇಳಿದ್ರು. ಶ್ಯೂರ್ ಅಂದ್ಬಿಟ್ಟು ನನ್ನ ಹಳೆ ಪಾಸ್ಪೋರ್ಟ್ನ ಕೊಟ್ಟೆ. ಅವ್ರು ಅದನ್ನು ಓಪನ್ ಮಾಡೋ ಟೈಮ್ನಲ್ಲಿ, ಅಂದರೆ ಹಿಂಗೆ ಓಪನ್ ಮಾಡ್ತಾ ಇದ್ರು, ಅಷ್ಟೊತ್ತಿಗೆ ನನಗೆ ಕೇಳಿದ್ರು, ಹ್ಯಾವ್ ಯು ಟ್ರಾವೆಲ್ಡ್ ಟು ಅದರ್ ಕಂಟ್ರೀಸ್ ಬಿಫೋರ್ ಅಂತ ಕೇಳಿದ್ರು. ಅಂದರೆ ಇದಕ್ಕಿಂತ ಮುಂಚೆ ನೀವು ಬೇರೆ ವಿದೇಶಗಳಿಗೆ ಹೋಗಿದ್ದೀರಾ, ಬೇರೆ ಫಾರಿನ್ ದೇಶಗಳಿಗೆ ನೀವು ಹೋಗಿದ್ದೀರಾ ಅಂತ ಕೇಳಿದ್ರು. ಎಸ್ ಅಂತ ಹೇಳಿದೆ, ಯಾಕಂದರೆ ಅಪ್ಪನ ಜೊತೆಗೆ ನಾನು ಚಿಕ್ಕವಳಿರಬೇಕಾದ್ರೆ ಚೆಲುವೆನೆನ್ನೆ ನೋಡಲು ಟೈಮ್ನಲ್ಲೆಲ್ಲನೂ ಬೇರೆ ಕಂಟ್ರೀಸಿಗೆ ಹೋಗಿದ್ವಿ. ಸೊ ಎಸ್ ಅಂತ ಹೇಳಿದೆ. ಓಕೆ, ಆಮೇಲೆ ಪಾಸ್ಪೋರ್ಟ್ ಓಪನ್ ಮಾಡಿದ ತಕ್ಷಣ ನನಗೆ ಹಳೆ ವೀಸಾ ಇತ್ತು, ನಾನು 2014 ಅಪ್ಲೈ ಮಾಡಿದ ವೀಸಾ, ಎಕ್ಸ್ಪೈರಿ ಆಗಿರೋ ವೀಸಾ ಇತ್ತು. ಸೊ you've been to the United States before. ಹಾಗಾದರೆ ನೀವು US ಹೋಗಿದ್ದೀರಾ ಅಲ್ವಾ ಮುಂಚೆನೇ ಅಂದರು. ಎಸ್ ಅಂತ ಹೇಳಿದೆ. ಕ್ಲೋಸ್ ಮಾಡಿ ವಾಪಸ್ ಕೊಟ್ಟರು. ಡಾಕ್ಯುಮೆಂಟ್ಸು ಏನು ಬೇಡ ಅಂದರು. ಅವ್ರು ಡಾಕ್ಯುಮೆಂಟ್ಸ್ ವಾಪಸ್ ಕೊಟ್ಟಿದ್ದು ನೋಡಿಬಿಟ್ಟು ಆಯಿತು, ಮುಗೀತು, ರಿಜೆಕ್ಟೆಡು, ಏನು ಅಷ್ಟೆಲ್ಲ ತೊಗೊಂಡೋದ್ರು ಏನೂ ಕೇಳಿಲ್ಲ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ನನ್ನ ತಲೆಯಲ್ಲಿ ಬರ್ತಾಯಿತ್ತು, ಯುವರ್ ವೀಸಾ ಇಸ್ ಅಪ್ರೂವ್ಡ್, ಹ್ಯಾವ್ ಅ ಪ್ಲೆಸೆಂಟ್ ಸ್ಟೇ ಅಟ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿದ್ರು. ಇಷ್ಟೇ ನನಗಾಗಿದ್ದು, ಇಷ್ಟೇ ಅವರು ಕೇಳಿದ್ದು. ಫಾರ್ಚುನೇಟ್ಲಿ ನನಗೆ ಕೇಳಿದ ಪ್ರಶ್ನೆ ಇಷ್ಟೇ. ಬಟ್ ಇನ್ನೊಂದು ಕ್ವೆಶ್ಚನ್ ಕೇಳಿದರು, ಹೌ ಮೆನಿ ಡೇಸ್ ಆರ್ ಯು ಸ್ಟೇಯಿಂಗ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂತ. ಫಾರ್ ಅಬೌಟ್ 15 days ಅಂತ ನಾನು ಹೇಳಿದೆ. ಅಷ್ಟೇ, ಅವ್ರು ಏನು ಕೇಳ್ತಾರೋ ಅಷ್ಟಕ್ಕೆ ಆನ್ಸರ್ ಮಾಡಿದ್ರೆ ಮುಗೀತು. ಫಾರ್ ಅಬೌಟ್ 15 days ಅಂತ ಹೇಳಿದೆ. ಆಮೇಲೆ ಎಸ್, ಯುವರ್ ವೀಸಾ ಇಸ್ ಅಪ್ರೂವ್ಡ್, ಹ್ಯಾವ್ ಅ ಪ್ಲೆಸೆಂಟ್ ಸ್ಟೇ ಅಟ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂದ್ಬಿಟ್ಟು ಕಳಿಸಿದ್ರು. ಇಷ್ಟೆಲ್ಲ ಆಗಿದ್ದು, ಅಂದರೆ ನಾನು ಹೇಳ್ತಾ ಇರೋದು, ನನ್ನ ಎಂಟ್ರೆನ್ಸ್ ಪಾಸ್ಪೋರ್ಟ್ ಫಸ್ಟ್ ಚೆಕ್ ಮಾಡಿ ಒಂದು ಮಾರ್ಕ್ ಹಾಕಿದ್ರು ಅನ್ನಲ್ಲ, ಅಲ್ಲಿಂದ ಹಿಡಿದು ಇಷ್ಟಾಗಿದ್ದಕ್ಕೆ ನನಗೆ 5 ನಿಮಿಷ ತೊಗೊಂಡಿದ್ದು. ಸೊ ನನಗೆ ಡೌಟ್ ಆಗೋಯ್ತು, ಅಪ್ರೂವ್ಡ್ ಅಂತ ಇನ್ನೊಂದು ಸರ್ತಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಹೇಳಿದೆ. ಎಸ್ ಮ್ಯಾಮ್, ಇಟ್ ಇಸ್ ಅಪ್ರೂವ್ಡ್, ಹ್ಯಾವ್ ಅ ಪ್ಲೆಸೆಂಟ್ ಸ್ಟೇ ಅಂದರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ನಡ್ಕೊಂಡು ಬಂದೆ. ನಡ್ಕೊಂಡು ಬರ್ತಾ ಇರೋಷ್ಟೊತ್ತಿಗೆ ಮುಂಚೆ ಎಲ್ಲನೂ ನನಗೆ ಅಪ್ಪ ಅದೇ ಹೇಳಿದ್ದು, ಅಪ್ಪ ಅಮ್ಮ, ಎಕ್ಸಿಟ್ಟು ಬ್ಯಾಕ್ ಗೇಟ್ ಹತ್ರ ಎಕ್ಸಿಟ್ ಇತ್ತು, ಒಂದು ಸ್ವಲ್ಪ ಆ ಕಡೆ, ಅಂದರೆ ನಾವು ಯಾವ ಕಡೆಯಿಂದ ಎಂಟ್ರಿ ಕೊಡ್ತೀವೋ ಅಲ್ಲಿ ಎಕ್ಸಿಟ್ ಇರಲ್ಲ, ಇನ್ನೊಂದು ಕಡೆ ಎಕ್ಸಿಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಆಮೇಲೆ ಗೊತ್ತಾಯಿತು, ನಾವು ಯಾವ ಕಡೆಯಿಂದ ಎಂಟ್ರಿ ಮಾಡಿರ್ತೀರೋ ಆ ಪಕ್ಕದ ಡೋರಿಂದನೇ ಎಕ್ಸಿಟ್ ಆಗ್ತೀವಿ ಅಂತ. ಸೊ ನೀವು ಹೆಂಗೆ ಹೋಗ್ತಿರೋ ಹಾಗೆ ವಾಪಸ್ ಅದೇ ದಾರಿಯಲ್ಲೇ ವಾಪಸ್ ಬರೋದು. ಸೊ ಅದೊಂದು ತುಂಬ ಈಸಿ ಮಾಡಿದ್ದಾರೆ. ಸೊ ಇಷ್ಟು ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ವೀಸಾ ತೊಗೊಳ್ಳೋ ಪ್ರಾಸೆಸ್. ಇನ್ನು ನೀವು ಎಕ್ಸಾಕ್ಟ್ಲಿ ಏನೇನು ತೊಗೊಂಡು ಹೋಗಬೇಕು ಅನ್ನೋದು. ಇವಾಗ ನನಗೆ ಕೇಳಿಲ್ಲ, ನನಗೆ ಯಾವ ಡಾಕ್ಯುಮೆಂಟ್ಸ್ನೂ ಅವ್ರು ಕೇಳಿಲ್ಲ. ಅದು ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಆ ವಿಚಾರದಲ್ಲಿ. ಬಟ್ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್, ನಿಮ್ಮ ಹೌಸ್ ಪ್ರೂಫು, ಅದು ಎಲ್ಲನೂ ತೊಗೊಂಡು ಹೋಗೋದು ಇಂಪಾರ್ಟೆಂಟು. ಎಕ್ಸಾಕ್ಟ್ಲಿ ಏನೇನು ಅಂದರೆ, ನೀವು ಬಯೋಮೆಟ್ರಿಕ್ಸಿಗೆ ಏನು ತೊಗೊಂಡು ಹೋಗಿರ್ತೀರಾ, ನಿಮ್ಮ DS 160 ಅಪ್ಲಿಕೇಶನ್ ಕನ್ಫರ್ಮೇಷನ್ ಆ್ಯಂಡ್ ನಿಮ್ಮ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಲೆಟರ್ಸು, ನಿಮ್ಮ ಕರೆಂಟ್ ಪಾಸ್ಪೋರ್ಟು, ಈ 3 ಮಸ್ಟ್. ಇದು ನಿಮ್ಮ ಹತ್ರ ಇರಲೇಬೇಕು. ಈ 3 ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಲೇಬೇಕು. ಇನ್ನು ಇದನ್ನು ಬಿಟ್ಟು ಯಾವ ಥರ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ಅಂದರೆ, ನೀವು ಏನೇ ಆದ್ರೂ ನೀವು ವಾಪಸ್ ಇಂಡಿಯಾದಲ್ಲಿ ಇರ್ತೀರಾ, ನೀವು ಅಲ್ಲೇ ಸೆಟ್ಲ್ ಆಗೋ ಪ್ಲ್ಯಾನ್ಸ್ ಇರೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಸ್ಪೆಸಿಫಿಕಲಿ B1 B2 ಟೂರಿಸ್ಟ್ ವೀಸಾಗೆ, ಬೇರೆ ಕ್ಯಾಟಗರಿ ಆಫ್ ವೀಸಾಗೆ ಬೇರೆ ಡಾಕ್ಯುಮೆಂಟೇಷನ್ಸ್ ಇರುತ್ತೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. B1 B2 ಟೂರಿಸಮ್ ವೀಸಾಗೆ ನೀವು ವಾಪಸ್ ನಿಮ್ಮ ದೇಶಕ್ಕೆ ಬರ್ತೀರಾ ಅಂತ ನಿಮ್ಮ ಹತ್ರ ಏನೇನು ಪ್ರೂಫ್ಸ್ ಇದೆಯೋ ಎಲ್ಲನೂ ತೊಗೊಂಡು ಹೋಗಬೇಕು. ಇವಾಗ ನಾನು, ನನ್ನ ಸ್ಪಾನ್ಸರ್ ಅಪ್ಪ, ಅಂದರೆ ಅಪ್ಪ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಹಾಗಿರುತ್ತೆ. ಸೊ ಅಪ್ಪಂದು ITR ರಿಟರ್ನ್ ಪೇಪರ್ಸು, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ 6 months ಬಿಫೋರಿಂದ ಬ್ಯಾಂಕ್ ಸ್ಟೇಟ್ಮೆಂಟು, ಆಮೇಲೆ ಅಪ್ಪಂದು ಪ್ರೊಫೈಲು, ನಮ್ಮ ಹೌಸ್ ಪೇಪರ್ಸು, ಮನೆ ಡಾಕ್ಯುಮೆಂಟ್ಸ್, ಖಾತಾ ಮತ್ತು ಟ್ಯಾಕ್ಸ್ ಪೇಪರ್ಸು. ಸೊ ಈ ಥರ ನಿಮ್ಮ ಪ್ರೂಫ್, ನೀವು ವಾಪಸ್ ಬರ್ತೀರಾ, ಇದೆಲ್ಲನೂ ಇದೆ, ಈ ದೇಶದಲ್ಲಿ ಇದೆ. ಸೊ ವಿ ಆರ್ ಕಮಿಟೆಡ್ ಟು ಕಮ್ ಬ್ಯಾಕ್, ನಾವು ವಾಪಸ್ ಬರಲೇಬೇಕು ಅಂತ ತೋರಿಸೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆಯೋ ಎಲ್ಲನೂ ನೀವು ತೊಗೊಂಡು ಹೋಗಬೇಕಾಗತ್ತೆ. ಇದರ ಜೊತೆಗೆ ನಾನು ಸ್ಟೂಡೆಂಟ್ ಆಗಿದ್ದರಿಂದ ನನ್ನ ಕಾಲೇಜಿಂದ ಒಂದು ಬಾನಿಫೈಡ್ ಸರ್ಟಿಫಿಕೇಟ್ ತೊಗೊಂಡಿದ್ದೆ. ಅಂದರೆ ಐ ಆಮ್ ಅ ಸ್ಟೂಡೆಂಟ್, ಇನ್ನು ನಾನು ಈ ಸೆಂಟ್ ಜೋಸೆಫ್ಸ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇದ್ದೀನಿ, ಈ ವರ್ಷದಿಂದ ಈ ವರ್ಷದವರೆಗೂ ಕೋರ್ಸಲ್ಲಿ ಸೇರ್ಕೊಂಡಿದ್ದೀನಿ, ಈ ಥರ ಡೀಟೇಲ್ಸ್ ಇರೋ ಕಾಲೇಜ್ ಸರ್ಟಿಫಿಕೇಟದು ತೊಗೊಂಡು ಹೋಗಿದ್ದೆ. ಇದು ಎಲ್ಲ ಕಾಲೇಜಸ್ನಲ್ಲೂ ತುಂಬ ಈಸಿಯಾಗಿ ಒಂದು ನಾಮಿನಲ್ ಪ್ರೈಸಿಗೆ ಕೊಡ್ತಾರೆ. ಇದರ ಜೊತೆಗೆ ನನ್ನ ID ಕಾರ್ಡ್ ತೊಗೊಂಡು ಹೋಗಿದ್ದೆ, ನನ್ನ ಕಾಲೇಜ್ ID ಕಾರ್ಡ್, ಒರಿಜಿನಲ್ ID ಕಾರ್ಡ್ ತೊಗೊಂಡು ಹೋಗಿದ್ದೆ. ಅಪ್ಪ ಅಮ್ಮ ಮತ್ತು ನನ್ನ ತಂಗಿದು ಪಾಸ್ಪೋರ್ಟ್ ಜೆರಾಕ್ಸ್ ಕಾಪಿ ಆ್ಯಂಡ್ ಅವರ ವೀಸಾ ಕಾಪೀಸ್, ಇದನ್ನು ನಾನು ತೊಗೊಂಡು ಹೋಗಿದ್ದೆ. ಜೊತೆಗೆ ನಾನು ಆವಾಗಲೇ ನಿಮಗೆ ಒಂದು ಕವರಿಂಗ್ ಲೆಟರ್ ಅಂತ ಹೇಳ್ತಾರೆ. ಅಂದರೆ ಇವಾಗ ನಿಮಗೆ ಲಾಸ್ಟ್ ಟೈಮ್ ನಾವು ಅಪ್ಲೈ ಮಾಡಿದಾಗ ಯಾರಾದರೂ ನಿಮ್ಮನ್ನು ಅಬ್ರಾಡಿಂದ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದಾಗ ಅವರೊಂದು ಲೆಟರ್ ಕಳಿಸಿರ್ತಾರೆ, ದ್ಯಾಟ್ ವಿ ಆರ್ ಇನ್ವೈಟಿಂಗ್ ಸಚ್ ಅ ಪರ್ಸನ್.
ಇಂಥ ವ್ಯಕ್ತಿನ ನಾವು US ಕರ್ಕೊಂಡು ಕರೀತಾ ಇದ್ದೀವಿ, ಸೊ ಅದಕ್ಕೆ ಅವ್ರಿಗೆ ವೀಸಾ ಬೇಕು, ಈ ರೀತಿಯಾದ ಡೀಟೇಲ್ಸ್ದು ಒಂದು ಲೆಟರ್ ಇರುತ್ತೆ, ಕವರಿಂಗ್ ಲೆಟರ್ ಅಂತ ಕರೀತಾರೆ ಅದನ್ನು. ಬಟ್ ನಮ್ಮನ್ನು ಯಾರು ಇನ್ವೈಟ್ ಮಾಡ್ತಿರ್ಲಿಲ್ಲ, ನಾವಾಗೆ ಖುದ್ದಾಗಿ ಹೋಗಿ ನಮ್ಗೆ ಬೇಕು ಅಂತ ಅಪ್ಲೈ ಮಾಡ್ತಿರೋದ್ರಿಂದ ಒಂದು ಫಾರ್ಮ್, ಅದು ಒಂದು ಲೆಟರ್, ಅದು ಒಂದು ಫಾರ್ಮಲ್ ಲೆಟರು ಸೇಯಿಂಗ್ ನಾನು ಈ ಥರ ಇಂಥವ್ರ ಮಗಳು, ಸೊ ನಾನು ಇಂತಿಂಥ ಊರುಗಳಿಗೆ ಹೋಗೋದಕ್ಕೆ ನನಗೆ ಆಸೆ ಇದೆ ಅಂತ ಹೋಗ್ತಾ ಇದ್ದೀವಿ, ಪ್ಲ್ಯಾನ್ ಆಗಿದೆ, ನನ್ನ ಫ್ಯಾಮ್ಲಿ ಜೊತೆಗೆ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಇದು ನನ್ನ ಫ್ಯಾಮ್ಲಿದು ಅವರ ಡೀಟೇಲ್ಸು, ಅದರಲ್ಲಿ ಹೆಸರು, ಅವ್ರ ಪಾಸ್ಪೋರ್ಟ್ ನಂಬರು, ವೀಸಾ ಇದೆಯೋ ಇಲ್ವೋ ಅನ್ನೋದ್ರದ್ದೆಲ್ಲ ಡೀಟೇಲ್ಸು. ಸೊ ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ವಾಪಸ್ ಬರ್ತೀನಿ, ನನಗೆ ಇಲ್ಲಿ ಕಮಿಟ್ಮೆಂಟ್ಸ್ ಇದೆ, ಕಾಲೇಜ್ ಕಮಿಟ್ಮೆಂಟ್ಸ್ ಇದೆ, ವರ್ಕ್ ಕಮಿಟ್ಮೆಂಟ್ಸ್ ಇದೆ, ಸೊ ನಾನು ವಾಪಸ್ ಬರ್ತೀನಿ. ನನ್ನ ಮುಖ್ಯ ಉದ್ದೇಶ ನಿಮ್ಮ ದೇಶನ ನೋಡೋದಕ್ಕೆ, ನಿಮ್ಮ ದೇಶನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅನ್ನೋದನ್ನು ಒಂದು ಲೆಟರ್ ಮೂಲಕ ಕೊಡಬೇಕಾಗತ್ತೆ. ಇದು ಕವರಿಂಗ್ ಲೆಟರ್ ಅಂತ ಹೇಳ್ತಾರೆ. ಇದನ್ನು ತೊಗೊಂಡು ಹೋಗಿದ್ದೆ. ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಮತ್ತು IT ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಹೌಸ್ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಹೇಳಿದೆ, ಕಾಲೇಜ್ ಡಾಕ್ಯುಮೆಂಟ್ಸ್ ನಾನು ಸುಮ್ಮನೆ ಸೇಫರ್ ಸೈಡ್ ಇರೋದಕ್ಕೆ ಫಸ್ಟ್ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡು ಮತ್ತು ಇವಾಗ ನನ್ನ ಕರೆಂಟ್ ಅಟೆಂಡೆನ್ಸ್ದು ನಾನು ತೊಗೊಂಡು ಹೋಗಿದ್ದೆ. ಅಮ್ಮ ಬೇಡ ಅಂತ ಹೇಳಿದರು, ಅದೆಲ್ಲ ಏನು ನಿನಗೆ ಎಕ್ಸಾಮ್ ಟೆಸ್ಟ್ಗೆ ಹೋಗ್ತಾ ಇಲ್ಲ, ಅಲ್ಲಿ ನಿನ್ನ ಮಾರ್ಕ್ಸ್ ಇಟ್ಕೊಂಡು ಅವ್ರಿಗೇನು ಮಾಡಬೇಕಾಗಿಲ್ಲ ಅಂತ, ಬಟ್ ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್ ತೊಗೊಂಡು ಹೋಗಿದ್ದೆ ಇದನ್ನು. ಸೊ ಐ ಸಪೋಸ್ ಇಷ್ಟೇ. ಇದರ ಜೊತೆಗೆ ನಾನು ಇಲ್ಲಿ ಹೇಳಲೇಬೇಕಾಗಿರೋದು ಶ್ವೇತಾ ಆಂಟಿ ಬಗ್ಗೆ. ಶ್ವೇತಾ ಅಂತ ಅವ್ರ ಹೆಸರು. ಅವರು ಜೇಡ್ ವೈನ್ ಹಾಲಿಡೇಸ್ ಅನ್ನೋ ಒಂದು ಟೂರಿಸಮ್ ಆರ್ಗನೈಸೇಷನ್ಗೆ ಕೆಲಸ ಮಾಡ್ತಾರೆ. ಅಪ್ಪಂಗೆ ಹಳೆ ಪರಿಚಯ, ಅಂದರೆ ಮುಂಚೆ ಸಿನಿಮಾದು ನಮ್ಮದು CNN ಟೈಮ್ನಲ್ಲೆಲ್ಲನೂ ತುಂಬ ಅವರು ಈ ಐಟಿನರಿ ಪ್ಲ್ಯಾನ್ ಮಾಡೋದಕ್ಕೆ ಎಲ್ಲನೂ ತುಂಬ ಹೆಲ್ಪ್ ಮಾಡಿದರು. ಸೊ ಅವರ ಮೂಲಕ ನಾವು ಈ ಅಪ್ಲಿಕೇಶನನ್ನು ಮಾಡಿದ್ದು. ಸೊ ನಾನು ಒಂದು ಹೇಳ್ತೀನಿ, ಇದು ನಿಮಗೆ US ವೀಸಾ ಚಾರ್ಜಸ್ಸು ಇರುತ್ತೆ, ಅದ್ರ ಜೊತೆಗೆ ಅವರು ಒಂದಿಷ್ಟು ನಾಮಿನಲ್ ಪ್ರೈಸ್ ಅಂತ ಅವರ ಒಂದು ಫೀಸ್ ಅಂತ ಅವ್ರು ತಗೋತಾರೆ. ಬಟ್ ನಿಮಗೆ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೂ ನಿಮ್ಮ ಎಲ್ಲ ಡಾಕ್ಯುಮೆಂಟೇಷನ್ಸ್ದು ಇದಿಟ್ಕೋಬೇಕಾ ಅದ್ರ ಬಗ್ಗೆ ನಿಮ್ಮ ಒಂದು ಎಫರ್ಟ್ಸ್ ಅನ್ನೋದು ಏನೂ ಇರಲ್ಲ, ಇನ್ಕ್ಲೂಡಿಂಗ್ ಅಪ್ಲೈಯಿಂಗ್ ಫಾರ್ ದ ವೀಸಾ. ಅವರು ಫಸ್ಟ್ ನಿಮಗೆ ಒಂದು ವರ್ಡ್ ಡಾಕ್ಯುಮೆಂಟ್ನಲ್ಲಿ ಅಲ್ಲಿ ಏನೇನು ಡೀಟೇಲ್ಸ್ ಬೇಕಾಗತ್ತೆ ಅಪ್ಲಿಕೇಶನ್ಗೆ ಅನ್ನೋದನ್ನು ನಿಮಗೆ ಕಳಿಸ್ತಾರೆ. ನೀವು ಅದನ್ನು ವರ್ಡ್ ಡಾಕ್ಯುಮೆಂಟ್ನಲ್ಲಿ ಅವ್ರಿಗೆ ಕಳಿಸಿದ್ರೆ ಅವ್ರು ಆಮೇಲೆ US ವೀಸಾ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಓಪನ್ ಮಾಡಿ ನೀವು ಕಳಿಸಿರೋ ಡೀಟೇಲ್ಸ್ನ ತೊಗೊಂಡು ಅಲ್ಲಿ US ವೀಸಾ ಅವ್ರದ್ದು ವೆಬ್ಸೈಟ್ಗೆ ಹೋಗಿ DS-160 ಅಪ್ಲಿಕೇಶನ್ ಫಾರ್ಮ್ನ ಅವರು ನಿಮ್ಮ ಪರವಾಗಿ ಫಿಲ್ ಮಾಡ್ತಾರೆ. ಆಮೇಲೆ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ತೊಗೊಳ್ಳೋದು ಇರ್ಬೋದು, ನಿಮಗೆ ಡೇಟ್ಸ್, ಈ ಇಂಟರ್ವ್ಯೂ ಆ್ಯಂಡ್ ಬಯೋಮೆಟ್ರಿಕ್ಗೆ ಆದಷ್ಟು ನಿಮ್ಮ ಪ್ರಿಫರ್ಡ್ ಡೇಟ್ಸ್ ದೇ ವಿಲ್ ಟ್ರೈ ದಿಯರ್ ಲೆವೆಲ್ ಬೆಸ್ಟ್, ಆದಷ್ಟು ಅವ್ರು ಪ್ರಯತ್ನ ಪಡ್ತಾರೆ. ಮತ್ತು ಯಾವ ಬಯೋಮೆಟ್ರಿಕ್ ಸೆಂಟರ್ ಅನ್ನೋದನ್ನು ಅವರು ಪ್ರಯತ್ನ ಪಡ್ತಾರೆ. ಇವಾಗ ನಮಗೆ ನೋಡಿ, ನಾನು ಚೆನ್ನೈಯೇ ಬೇಕು ಅಂತ ಇದ್ದಿದ್ದು, ಅಪ್ಪಂಗೆ ಚೆನ್ನೈಯೇ ಬೇಕಿದ್ದಿದ್ದು. ಸೊ ಅದನ್ನು ಕೂಡ ಅವರು ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಅಂದರೆ ಅಫ್ಕೋರ್ಸ್ ಅವ್ರ ಕೈನಲ್ಲಿ ಇರೋದಿಲ್ಲ, ಎಲ್ಲಿ ಸಿಗುತ್ತೋ ಅವ್ರು ಮಾಡಿಕೊಡ್ಬೇಕಾಗತ್ತೆ, ಬಟ್ ಅವರ ಕೈಲಾದಷ್ಟು ದೇ ವಿಲ್ ಡೆಫಿನೆಟ್ಲಿ ಟ್ರೈ ನಿಮ್ಮ ಪ್ರಿಫರ್ಡ್ ಊರು, ನಿಮ್ಮ ಪ್ರಿಫರ್ಡ್ ಸೆಂಟರ್ಗೆ ಅವರು ಡೇಟ್ಸ್ನ ತೆಕ್ಕೊಡೋದಕ್ಕೆ. ಐ ರಿಯಲಿ ಥ್ಯಾಂಕ್ ಶ್ವೇತಾ ಆಂಟಿ ಆ್ಯಂಡ್ ಜೇಡ್ ವೈನ್ ಹಾಲಿಡೇಸ್ ಈ ಒಂದು ಅಂದರೆ ತುಂಬ ಕಷ್ಟವಾಗಿರೋ ಪ್ರೊಸೀಜರ್ನ ನನಗೆ ಈಸಿಯಾಗಿ ಮಾಡಿಕೊಟ್ಟು, ನನಗೆ ಇಂಟರ್ವ್ಯೂ ಡೇಟ್ಸ್ನೆಲ್ಲ ತೆಕ್ಕೊಟ್ಟು ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್. ಇನ್ಫ್ಯಾಕ್ಟ್ ನಾನು ಇಂಟರ್ವ್ಯೂಗೆ ಹೋಗೋ ಹಿಂದಿನ ದಿನ ಕಾಲ್ ಮಾಡಿ ಇಂಥ ಕ್ವೆಶನ್ಸ್ ಕೇಳ್ತಾರೆ, ಈ ರೀತಿ ಇರಬೇಕಾಗತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ತುಂಬ ಪ್ರಿಪೇರ್ ಮಾಡಿ ನನ್ನನ್ನು ಕಳಿಸಿದ್ರು. ಇದರಲ್ಲಿ ಅವ್ರು ಹೇಳಿದ ಪ್ರಕಾರ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದ ಪ್ರಕಾರ ಮೇನ್ ಆಗಿ ಬೇಕಾಗಿರೋದು ಕಾನ್ಫಿಡೆನ್ಸ್. ನೀವು ಏನಾದರೂ ಒಂದು ಸ್ವಲ್ಪ ನನಗೆ ಅಷ್ಟೊಂದು ನನಗೆ ಮಾತಾಡೋಕ್ಕೆ ಬರಲ್ಲ, ಫಂಬಲ್ ಮಾಡಿದ್ರೆ ಆಮೇಲೆ ಅವ್ರು ಏನು ಕ್ವೆಶನ್ಸ್ ಕೇಳ್ತಾರೋ ಪಟಾರ್ ಅಂತ ಹಂಗೆ ಆನ್ಸರ್ ಮಾಡಬೇಕು. ಕೆನ್ ಐ ಜಸ್ಟ್ ಗಿವ್ ಮಿ ಅ ಮಿನಿಟ್, ಲೆಟ್ ಮಿ ಥಿಂಕ್, ಈ ಥರ ಎಲ್ಲನೂ ನೀವು ಯೋಚನೆ ಮಾಡಿ ಮಾತಾಡೋದಕ್ಕಿಂತ ಅವ್ರು ಏನು ಕೇಳ್ತಾರೋ ನಿಮಗೆ ತಲೆಗೆ ಬಂದಿದ್ದ ಆನ್ಸರ್ನ ನೀವು ಹೇಳಬೇಕು, ಕಾನ್ಫಿಡೆಂಟಾಗಿ ಹೇಳಬೇಕು, ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಮೈಲ್. ಅವ್ರು ಏನು ಕೇಳಿದ್ರು ಸ್ಮೈಲ್ ಮಾಡಿಕೊಂಡು ಗ್ರೀಟ್ ಮಾಡಿ ಹೋಗಿದ ತಕ್ಷಣ ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹೌ ಆರ್ ಯು ಟುಡೇ, ಹೌ ಡು ಯು ಡೂ, ಹೌ ಇಸ್ ಯುವರ್ ಡೇ, ಈ ಥರ ನೀವು ಅವ್ರನ್ನ ಗ್ರೀಟ್ ಮಾಡಿದ್ರೆ ಅವ್ರಿಗೂ ಇವರೊಂದು ಸ್ವಲ್ಪ ಮಾತಾಡ್ತಾರೆ. ಆಮೇಲೆ ಸ್ಮೈಲ್ ಅವರು ಕೇಳ್ಬೋದು, ಟ್ರಿಗರ್ ನನಗೆ ಹೇಳಿದರು ಅವರು ಒಂದೇ ಪ್ರಶ್ನೆನ, ಅಂದರೆ ಶ್ವೇತಾ ಆಂಟಿ ನನಗೆ ಹೋಗೋ ಮುಂಚೆ ಹೇಳಿದರು, ನಿಮ್ಮ ಹೆಸರು ಬಗ್ಗೆನೇ ತಿರುಗಿಸಿ ಮುರುಗಿಸಿ ಪ್ರಶ್ನೆ ಕೇಳ್ಬೋದು, ಅಥವಾ ಡೌಟ್ಫುಲ್ಲಾಗಿ ಕೇಳ್ಬೋದು, ಕೆನ್ ಯು ಪ್ಲೀಸ್ ಕನ್ಫರ್ಮ್ ಯುವರ್ ನೇಮ್, ಕೆನ್ ಯು ಕನ್ಫರ್ಮ್ ಇಟ್ ಅಗೇನ್ ಅಂತ ಒಂದೇ ಪ್ರಶ್ನೆನ ರಿಪೀಟೆಡ್ ಆಗು ಕೇಳ್ಬೋದು, ಜಸ್ಟ್ ಟು ಚೆಕ್ ಯುವರ್ ಪೇಷನ್ಸ್ ಲೆವೆಲ್. ಬಟ್ ಅದನ್ನು ಕೇಳ್ಬೋದು ಅಂತ ಹೇಳಿದರೆ ಇದೆಲ್ಲ ಪೊಟೆನ್ಷಿಯಲ್ ಕ್ವೆಶ್ಚನ್ಸು ಕೇಳ್ಬೋದಾಗಿರೋದು. ಸಪೋಸ್ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಕೇಳ್ಬೋದು, ಏನು ಮಾಡ್ಕೊಂಡಿದ್ದಾರೆ, ಅವ್ರ ಜಾಬ್ ಏನು,
ನಿಮ್ಮ ಸಿಬ್ಲಿಂಗ್ಸ್ ಏನು ಮಾಡ್ತಾ ಇದ್ದಾರೆ, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ, ಹಿಂದೆ ಹೋಗಿದ್ರಾ, ಹಿಂದೆ ಏನಕ್ಕೆ ಹೋಗಿದ್ರಿ, ಮುಂಚೆ ನೀವು ಯು ಎಸ್ಗೆ ಹೋಗಿದ್ದಿದ್ರೆ ಯಾಕೆ ಹೋಗಿದ್ರಿ ನೀವು ಅವಾಗ, ಇದೆಲ್ಲನೂ ಕೇಳೋವಂಥ ಪ್ರಶ್ನೆಗಳೇನೆ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಪ್ರಿಪೇರ್ಡ್ ಆಗಿರಬೇಕು ಆ್ಯಂಡ್ ಕಾಮ್ ಆಗಿರಬೇಕು, ಕಂಪೋಸ್ಡ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಸೊ 3 C's: ಕಾಮ್, ಕಾನ್ಫಿಡೆನ್ಸ್ ಆ್ಯಂಡ್ ಕಂಪೋಸ್ಡ್. ಈ 3 Cಗಳಿದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ನಿಮಗೆ ವೀಸಾ ಸಿಕ್ಕದ ಹಾಗೇನೆ ಅರ್ಧಕ್ಕರ್ಧ. ಸೊ ಇದಾಗಿತ್ತು ನನ್ನ ಒಂದು ವೀಸಾ ಜರ್ನಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಪಾಮ್ ಗ್ರೂವ್ನಲ್ಲಿ ಇದ್ದಿದ್ದು. ಇನ್ನು 10 years ಆದಮೇಲೆ ನನ್ನ ತಂಗಿಯಿಂದನೂ ಒಂದು ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಈ ಥರ. ಆವಾಗ್ಲೂ ಹೋಪ್ಫುಲಿ ಪಾಮ್ ಗ್ರೂವ್ನಲ್ಲೇ ಇರ್ತೀವಿ ನಾವು. ಲಾಸ್ಟ್ ಟೈಮ್ ಅಪ್ಪನ ಇಂಟರ್ವ್ಯೂ ಆದಾಗಲೂ ಇದ್ದಿದ್ದು ಪಾಮ್ ಗ್ರೂವ್ನಲ್ಲೇ. ಅಮ್ಮಂದಾದಾಗ ಮಾತ್ರ ನಾವು ಗ್ರೀನ್ ಪಾರ್ಕ್ನಲ್ಲಿ ಇದ್ವಿ. ಅದು ಏನಕ್ಕೆ ಆ ಡಿಸಿಷನ್ ತೊಗೊಂಡಿದ್ವಿ ನನಗೆ ಅರ್ಥ ಆಗಿಲ್ಲ. ಅದೊಂದು ಸ್ವಲ್ಪ ದೂರ ಬೇರೆ ಇರೋದು. ಇದು ಎಡವ್ ಬಿದ್ದರೆ ಕಾನ್ಸುಲೇಟಲ್ಲಿ. ಆಮೇಲೆ ಇವಾಗ ನನಗೂ ಪಾಮ್ ಗ್ರೂವ್, ಸೊ ಅವಳ್ದು ಆದಾಗ್ಲೂ ಪಾಮ್ ಗ್ರೂವ್. ಸೊ ಈ ಪಾಮ್ ಗ್ರೂವ್ಗೂ ನಮಗೂ ತುಂಬ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ವೆರಿ ಹೋಮ್ಲಿ ಹೋಟೆಲ್ ನಿಜವಾಗ್ಲೂ ಹೇಳಬೇಕಂದ್ರೆ. ಊಟ ಆಗಿರ್ಬೋದು, ಇಲ್ಲಿನ ಸ್ಟಾಫ್ ಆಗಿರ್ಬೋದು, ವೆರಿ ಫ್ರೆಂಡ್ಲಿ. ಸೊ ಹೋಪ್ಫುಲಿ ಅವಳ್ದು ಆದಾಗ್ಲೂ ನಾವು ಇಲ್ಲೇ ಇರ್ತೀವಿ ಅಂತ ಅನ್ಕೋತೀವಿ. ಸೊ ಥ್ಯಾಂಕ್ ಯು ಪಾಮ್ ಗ್ರೂವ್ ಆ ವಿಚಾರಕ್ಕೆ. ಸೊ ಇದಾಗಿತ್ತು ನನ್ನ US ವೀಸಾದ ಒಂದು ಜರ್ನಿ, ಸ್ಟಾರ್ಟಿಂಗಿಂದ ಹಿಡಿದು ಇವಾಗ ಸಿಕ್ಕಿರೋವರೆಗೂ ಹೇಳಿದ್ದೀನಿ. ಸೊ ನೀವೇನಾದರೂ ಅಪ್ಲೈ ಮಾಡೋಕ್ಕೆ ಹೋಗಿದ್ರೆ ನಿಮ್ಮ ಪರ್ಪಸ್ ಇದೆಲ್ಲ ಡೀಟೇಲ್ಸ್ನ ತಲೆಯಲ್ಲಿ ಇಟ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ನಾನು ಏನೇನು ಹೆಲ್ಪ್ ಮಾಡಬೇಕಾಗುತ್ತೋ ಅಥವಾ ನನಗೇನೇನು ಇಷ್ಟ ಆಗಿರೋದ್ರಲ್ಲಿ ನನಗೆ ಏನು ಜ್ಞಾಪಕ ಇದೆಯೋ ಅದನ್ನು ಹೇಳಿದ್ದೀನಿ. ಸೊ ಇದಾಗಿತ್ತು ನಮ್ಮ ಜರ್ನಿ. ನೆಕ್ಸ್ಟ್ ಇನ್ನು ಯಾವಾಗಾದರೂ ಬೇರೆ ಫಾರಿನ್ ದೇಶಕ್ಕೆ ಏನಾದರೂ ವೀಸಾ ಅಪ್ಲೈ ಮಾಡ್ತಾ ಇರೋಂಗಿದ್ರೆ, ಯುರೋಪಿಯನ್ ವೀಸಾನೋ ಚೈನಾ ವೀಸಾನೋ, ಆ ಪ್ರಾಸೆಸ್ನ ನಿಮಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ನೋಡ್ತಾ ಇರಿ. ನಮ್ಮ ಚಾನಲ್ ಬೇರೆ ವೀಡಿಯೋಸು ಬರ್ತಾ ಇದೆ, ನೋಡ್ತಾ ಇರಿ. ಸೊ US ವೀಸಾ ಸಿಗೋದು ಸಲೀಸಾ? ಈ ಒಂದು ಪ್ರಶ್ನೆ ನನಗೆ ಸಲೀಸಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಟೈಮ್. ಬಾಯ್.